ಗರ್ಭ ಸಂಸ್ಕಾರ ಚನ್ನಗಿರಿಯಲ್ಲಿ ಜಾಗೃತಿ ಮೂಡಿಸಿದ ವಿಶೇಷ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ರಾಮಲೋಹಿಯಾ ಭವನದಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಹಾಗೂ ಪತಂಜಲಿ ಯೋಗ ಕೇಂದ್ರ ಚನ್ನಗಿರಿ ಇವರ ಸಹಯೋಗದಲ್ಲಿ ಗರ್ಭ ಸಂಸ್ಕಾರ ಜಾಗೃತಿ ಕಾರ್ಯಕ್ರಮ ಗುರುವಾರ ವಿಜೃಂಭಣೆಯಿಂದ ನೆರವೇರಿತು. ಗರ್ಭಿಣಿಯ ದೈಹಿಕ ಮಾನಸಿಕ ಆರೋಗ್ಯ, ಸಂಸ್ಕಾರಯುತ ಜೀವನ ಶೈಲಿ ಹಾಗೂ ಶಿಶುವಿನ ಸತ್ಕಾರ್ಯ ಚೇತನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ತಜ್ಞರು ಮಾರ್ಗದರ್ಶನವನ್ನ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಷ್ಟ್ರ ಸೇವಿಕಾ ಸಮಿತಿಯ ಹಿರಿಯ ಕಾರ್ಯಕರ್ತೆ ತುಮಕೂರಿನ ವಿಜಯ ಒಡೆಯರ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ವಾತಾವರಣ ಹೆಚ್ಚು ಕಲುಷಿತವಾಗ್ತಾ ಇದ್ದು, ಪ್ರತಿ ಕುಟುಂಬವು ತಮ್ಮ ಮನೆಯ ಆವರಣದಲ್ಲಿ ಫಲ ಪುಷ್ಪಗಳ ಗಿಡಗಳನ್ನು ನೆಡುವ ಅಭ್ಯಾಸ ಬೆಳೆಸಬೇಕು. ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ವಾತಾವರಣ ಶುದ್ಧೀಕರಿಸಿ ಆರೋಗ್ಯಕರ ಪರಿಸರ ನಿರ್ಮಿಸಲಾಗುತ್ತದೆ ಎಂದು ಕರೆ ನೀಡಿದ್ದಾರೆ. ಇನ್ನು ಅವರು ಮುಂದುವರೆದು ಗರ್ಭಾವಸ್ಥೆಯ ಸಮಯದಲ್ಲಿ ತಾಯಿಯ ಚಿಂತನೆ, ಮನೋಭಾವನೆ ಮತ್ತು ವಾಸಿಸುವ ವಾತಾವರಣವೇ ಶಿಶುವಿನ ಭವಿಷ್ಯದ ವ್ಯಕ್ತಿತ್ವ ನಿರ್ಮಾಣದ ಮೂಲ ತಳಹದಿಯಾಗಿದೆ. ಅಗ್ನಿಹೋತ್ರ, ಲಲಿತ ಸಹಸ್ರನಾಮ ಪಠಣ, ಧ್ಯಾನ, ಯೋಗಾಭ್ಯಾಸಗಳು ಮನಃಶಾಂತಿ ತಂದು ಶಾಂತಮಯ ವಾತಾವರಣ ನಿರ್ಮಾಣಕ್ಕೆ ನೆರವಾಗುತ್ತವೆ ಎಂದು ಹೇಳಿದರು. ವೈದ್ಯಕೀಯ ಸಲಹೆಯಂತೆ ಸರಳ ವ್ಯಾಯಾಮಗಳನ್ನು ಅಳವಡಿಸಿಕೊಂಡರೆ ಸ್ವಾಭಾವಿಕ ಪ್ರಸವಕ್ಕೆ ಸಹಕಾರಿಯಾಗುತ್ತದೆ ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಸಂಸ್ಕಾರಗಳ ಮಹತ್ವ, ಪೌಷ್ಟಿಕ ಆಹಾರ ಪದ್ಧತಿ, ಮನೋಶಾಂತಿ, ಕುಟುಂಬದ ಮಾನಸಿಕ ಬೆಂಬಲ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ಅಗತ್ಯತೆಯ ಕುರಿತು ತಜ್ಞರಿಂದ ವಿಶೇಷ ಉಪನ್ಯಾಸಗಳು ಜರುಗಿದವು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಗರ್ಭಿಣಿಯರಾದ ಡಾ ನೇಹಾ ಆಕಾಶ್ ರಾಜ್, ಮಯೂರಿ ಕಾರ್ತಿಕ್, ಅಂಜಲಿ ಶರತ್, ತೇಜಸ್ವಿನಿ ರಾಧಾಕೃಷ್ಣ, ಕಾವ್ಯ ಭರತ್ ಇವರಿಗೆ ಸಂಸ್ಕಾರ ಪೂರ್ಣ ಸನ್ಮಾನ, ಉಡಿ ತುಂಬಿಸುವ ಸಂಪ್ರದಾಯ ಹಾಗೂ ಆರತಿ ಬೆಳಗುವ ಮೂಲಕ ಆಶೀರ್ವಾದ ಕೋರಲಾಯಿತು. ಇಂತಹ ಕಾರ್ಯಕ್ರಮಗಳು ಗರ್ಭಾವಸ್ಥೆಯ ಆರೋಗ್ಯ, ಸಂಸ್ಕಾರ, ಆಧ್ಯಾತ್ಮಗಳ ಸಮನ್ವಯದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲು ನೆರವಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿಯ ಜಿಲ್ಲಾ ಸೇವಾ ಪ್ರಮುಖೆ ಪ್ರಭಾ ವಿನಾಯಕ್, ನಗರ ಸೇವಾ ಪ್ರಮುಖೆ ಮಂಜುಳಾ ಸ್ವಾಮಿ, ತಾಲೂಕಾ ಕಾರ್ಯವಾಹಿಕೆ ವೀಣಾ ವಸಂತ್, ನಗರ ಕಾರ್ಯವಾಹಿಕೆ ಗಂಗಾ ಮಂಜುನಾಥ್, ಮಾತೆಯರಾದ ಕಮಲಾ ಹರೀಶ್, ಶಶಿಕಲಾ ನಾಗರಾಜ್, ಪುಷ್ಪಲತಾ ಪರಮೇಶ್, ರೂಪಾ ವೆಂಕಟೇಶ್, ಸುವರ್ಣಮ್ಮ, ಜಾನಕಿ, ಮಧುರಾ, ಗೀತಾ, ಪವಿತ್ರ ಸೇರಿದಂತೆ ಅನೇಕ ತಾಯಂದಿರು ಹಾಗೂ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾಪವ ಟಿವಿ, ದಾವಣಗೆರೆ. ನಿಮ್ಮ ಮಗು ತುಂಬಾ ಬ್ರೈಟ್ ಆಗಿ ಇರುತ್ತೆ, ಶಕ್ತಿಯುತವಾಗಿರುತ್ತೆ, ಚುರುಕಾಗಿ ಹಾಳು ಮಾಡಿದ್ದೀವಿ. ಒಂದು ಮರ ಇಡಕ್ ಬಿಡಲ್ಲ, ಒಂದು ಗಿಡ ಏನಕ್ ಬಿಡಲ್ಲ. ಗಿಡ ಹಾಕಿದ್ರು ಮರ ಹಾಕಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಎಂಥದ್ದು ಪ್ರೋಟನ್ನು ಅದರದ್ದು ಏನೇನೋ ತರ್ತೀವಿ, ಶೋ ಗಿಡ ಅಂತ. ಅದರಲ್ಲಿ ಒಂದು ಹೂ ಬಿಡಲ್ಲ ದೇವ್ರ ಗಿಡಕ್ಕೆ, ಅದರಲ್ಲಿ ಒಂದು ಹಣ್ಣು ಬಿಡಲ್ಲ ಪಕ್ಷಿ ತಿನ್ನಕ್ಕೆ. ಇಂಥದ್ದನ್ನು ನಾವು ಮಾಡ್ಕೊಳ್ತಾ ಬರ್ತಿದ್ವಿ. ನಾವು ಪ್ರತಿಯೊಬ್ಬರು ಎರಡೆರಡು ಮರ, ನಮ್ಗೆ ಎಷ್ಟು ಮಕ್ಕಳಿದಾರೋ ಅಷ್ಟು ಗಿಡ, ಮರಗಳು, ಹಣ್ಣು ಬಿಡುವಂಥ ಮರಗಳನ್ನ ನಮ್ಮ ಮನೆ ಮುಂದೆ ಆಗಲಿ ನಮ್ಮ ಮನೆ ಒಳಗಾಗಲಿ ಹಾಕೋಬೇಕು. ಕರ್ಬೇವು ಸೊಪ್ಪಿನ ಗಿಡ ಮನೆಯಲ್ಲೇ ಹಾಕೊಳ್ಳಿ, ಕರ್ಬೇವು ಸೊಪ್ಪು ಚೆನ್ನಾಗಿ ತಿನ್ನಿ. ಈ ಥರ ಮಾಡ್ತಾ ಇದ್ರೆ ಒಂದು ಒಳ್ಳೆ ಪ್ರಯೋಜನ ಬರುತ್ತೆ. ಹಾಗೆ ಸೂರ್ಯನ ಹೇಳಿದ್ನಲ್ಲ ಅದನ್ನೆಲ್ಲ ಪಾಲಿಸ್ತಾ ಬರಬೇಕು. ಅಗ್ನಿಹೋತ್ರ ಮಾಡಿದ್ರೆ ನಮ್ಮ ಪೊಲ್ಯೂಷನ್ ಏನಿದೆ, ಸೂರ್ಯೋದಯಕ್ಕೆ ಸಮಯಕ್ಕೆ ಸರಿಯಾಗಿ ನಾಟಿ ಹಸುವಿನ ಬೆರಡಿ, ನಾಟಿ ಹಸುವಿನ ತುಪ್ಪ, ಹಾಗೆ ಪಾಲಿಶ್ ಮಾಡದೇ ಇರೋಂಥ ಅಕ್ಕಿ, ಪಾಲಿಶ್ ಮಾಡದಿರೋ ಅಕ್ಕಿ ಇಷ್ಟೇ ಇರಬೇಕು. ಈ 3 ಬೆಟ್ಟಲ್ಲಿ ತಗೊಂಡು ನಾವು ಹೋಮಕ್ಕೆ ಹಾಕುವಂಥದ್ದು. ಈಗ 6 ಗಂಟೆ 23 ನಮಗೆ 5 ನಿಮಿಷ ಮುಂಚೆ ಕುತ್ಕೊಂಡು ಒಂದು 2 ಬೆರಡಿ ಇಟ್ಟು ಆ ಬೆರಡಿನ ಹತ್ತಿಸ್ಬೇಕು. ಅದು ಹೊಗೆ ರಹಿತ ಕರ್ಪೂರ ಬರುತ್ತೆ, ಅದನ್ನು ಹಾಕಿಬೇಕಾದ್ರೆ ಹಚ್ಚಿಸ್ಬೋದು. ಹಸುವಿನ ತುಪ್ಪದಲ್ಲೇ ಹಚ್ಚಬೇಕು. ಅದನ್ನ ಪುರಿ ಮಾಡಿಕೊಂಡು 3 ಬೆಟ್ಟಲ್ಲಿ 2 ಸರಿ ಹಾಕುವಷ್ಟು ಅಕ್ಕಿನ ಕಲಿಸ್ಕೊಂಡು, ತುಪ್ಪದಲ್ಲಿ ಕಲಿಸ್ಕೊಂಡು ಅದಕ್ಕೆ ಸೂರ್ಯಾಯ ಸ್ವಾಹ ಸೂರ್ಯಾಯ ನಮಃ ಒಂದು ಮಂತ್ರ ಹೇಳ್ಬಿಟ್ಟು ಮಾಡೋದ್ರಿಂದ ನಮ್ಮ ಸುತ್ತಲೂ ಪರಿಸರ ಶುದ್ಧವಾಗುತ್ತೆ. ಸಂಜೆ ಇದೇ ರೀತಿ ಅವಾಗ ಅಗ್ನಿಯ ಸ್ವಾಹ ಹೇಳಬೇಕು, ಬೆಳಗ್ಗೆ ಸೂರ್ಯಾಯ ಸ್ವಾಹ ಹೇಳಬೇಕು. ಈ ಥರ ಮಾಡೋದ್ರಿಂದ ಪರಿಸರಕ್ಕೆ ಶುದ್ಧ ಆಗುತ್ತೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೂ ಒಳ್ಳೆಯದು. ಮತ್ತು ಮನೆಯಲ್ಲಿರೋಂಥ ಏನು ಬ್ಯಾಕ್ಟೀರಿಯಾ